ರಿಪಬ್ಲಿಕ್ ಕನ್ನಡ ಅಭಿಯಾನ ಮುಂದುವರೆದಿದೆ. ಫೈನಾನ್ಸ್ ಟಾರ್ಚರ್ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ವಸೂಲಿ ವೀರರು ಪರಾರಿಯಾಗಿದ್ದಾರೆ. ಮತ್ತೆ ಹಾವೇರಿಯಲ್ಲಿ ಘಟನೆಯನ್ನ ನೋಡಿದ್ರೆ ನೀವು, ಅಲ್ಲೂ ಕೂಡ ಇದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ನ ವಸೂಲಿಕಾರರು ಸಾಲ ಪಡೆದವರಿಗೆ ಕಿರುಕುಳ ನೀಡುತ್ತಿದ್ದ ಸಂದರ್ಭದಲ್ಲಿ ಸ್ಥಳಕ್ಕೆ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿಗಳು ಹೋದ ಸಂದರ್ಭದಲ್ಲಿ ಕ್ಯಾಮ್ರಾ ಕಂಡು ಎಸ್ಕೇಪ್ ಆಗುವ ಪ್ರಯತ್ನವನ್ನ ಮಾಡಿದ್ರು. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಫೈನಾನ್ಸ್ ಟಾರ್ಚರ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ನಮ್ಮ ವರದಿ. ನಾಳೆ ತುರ್ತು ಈ ಬಗ್ಗೆ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಫೈನಾನ್ಸ್ ಕಂಪನಿಗಳ ಆಯೋಗದ ಜೊತೆಯಲ್ಲಿ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಪರಮೇಶ್ವರ್, ರಾಜಣ್ಣ, ಹಾಗೆ HK ಪಾಟೀಲ್, ಕೃಷ್ಣ ಬೈರೇಗೌಡರು ಇವರೆಲ್ಲರ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸುವವರಿದ್ದಾರೆ. ಈವರೆಗೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದಾಗಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇದರ ಜೊತೆಗೆ ಯಾರೆಲ್ಲರೂ ಮೈಕ್ರೋ ಫೈನಾನ್ಸ್ನ ಹೆಸರಲ್ಲಿ ಬಡ್ಡಿ ವಸೂಲಿಗಾಗಿ ಈ ಸಾಲ ಪಡೆದವರಿಗೆ ಟಾರ್ಚರ್ ನೀಡ್ತಾ ಇದ್ರು, ಯಾರೆಲ್ಲ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ, ಎಲ್ಲ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಭಾಗವಾಗಿ ಇದೀಗ ಮುಖ್ಯಮಂತ್ರಿಗಳು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಕರೀತಾ ಇದ್ದಾರೆ. ಒಂದು ಕಡೆ ಈ ಮೈಕ್ರೋ ಫೈನಾನ್ಸ್ನ ಪ್ರತಿನಿಧಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುವವರಿದ್ದಾರೆ. ಹಾಗೆ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನ ಸಹೋದ್ಯೋಗಿಗಳು ಯಾವಾಗ ನಡೆಯುತ್ತೆ ಈ ಸಭೆ, ಹಾಗೆ ಈ ಸಭೆಯ ನಂತರ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆ ಇದೆ. ಸ್ಮಿತಾ, ಮೊದಲನೇದಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಆರಂಭ ಆಗ್ತಿರುವಂಥದ್ದು. ಸಚಿವ ಸಂಪುಟದಲ್ಲಿರುವಂಥ ಕೆಲ ಸಚಿವರು ಅಂದರೆ CM ಸಿದ್ದರಾಮಯ್ಯರವರು, DCM ಆಗಿರ್ಬೋದು, ಅದರ ಜೊತೆಗೆ ಪರಮೇಶ್ವರ್, ಕೃಷ್ಣ ಬೈರೇಗೌಡರು, HK ಪಾಟೀಲ್ರು, ರಾಜಣ್ಣರವರು ಸೇರಿದಂತೆ ಇನ್ನುಳಿದ ಇಲಾಖೆಯ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದೇ ಸಭೆಯಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಾಗಿರ್ಬೋದು, ಇವುಗಳಲ್ಲಿರುವಂಥ ಕೆಲ ಪ್ರಮುಖರನ್ನು ಕರೆಸಿ ಸಚಿವರ ಜೊತೆಯಲ್ಲೇ ಕೂತು ಇಲಾಖೆಗಳ ಅಧಿಕಾರಿಗಳ ಜೊತೆಯಲ್ಲಿ ಕೂತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಮೊದಲನೇದಾಗಿ ಈ NBFC ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರ್ಬೋದು, ಅವರ ರೂಲ್ ಬುಕ್ ಏನು ಹೇಳುತ್ತೆ, ಅವರ ಮ್ಯಾನ್ಯಲ್ ಬುಕ್ ಏನು ಹೇಳುತ್ತೆ, ಅದನ್ನು ಇಲ್ಲಿ ಯಾವ ಹಂತದಲ್ಲಿ ಅದನ್ನು ಓವರ್ಟೇಕ್ ಮಾಡಿ ಜನರಿಗೆ ಕಿರುಕುಳ ಕೊಡಲಾಗ್ತಿದೆ, ಅದರ ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅದರ ಜೊತೆಗೆ ಬ್ಯಾಂಕಿಂಗ್ ಹಿತಾಸಕ್ತಿಯಿಂದ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಎಲ್ಲ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಜನ ಅಧಿಕಾರಿಗಳಾಗಿರ್ಬೋದು, ಬಂದಿರುವಂಥ ಪ್ರತಿನಿಧಿಗಳು, ನಿಯೋಗ ಏನು ಬಂದಿರುವಂಥದ್ದು, ಅವರು ಒಂದಿಷ್ಟು ಮ್ಯಾನ್ಯಲ್ಗಳನ್ನು ಈಗ ಕ್ಯಾರಿ ಮಾಡ್ಕೊಂಡು ಬಂದಿರುವಂಥದ್ದು. ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ತೆಗೆದುಕೊಳ್ಬೇಕಾದ ಕ್ರಮವೇನು, ಸಾಲ ವಸೂಲಾತಿಗೆ ಇರುವಂಥ ದಾರಿಗಳೇನು, ಒಂದು ವೇಳೆ ಆ ಸಾಲವನ್ನು ಒಬ್ಬ ವ್ಯಕ್ತಿ ಕೊಡೋದಕ್ಕೆ ನಿರಾಕರಿಸಿದಲ್ಲಿ ವಸೂಲು ಮಾಡೋದಕ್ಕೆ ಇರುವಂಥ ಅಡೆತಡೆಗಳೇನು, ಕ್ರಮಗಳೇನು, ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಗುತ್ತೆ. ಇದಾದ ನಂತರ ಇವತ್ತಿಗೆ ಬಹುತೇಕ ಈ ಒಂದು ಬ್ಯಾಂಕಿಂಗ್ ಫ್ರಾಡ್ ಅಥವಾ ಬ್ಯಾಂಕಿಂಗ್ ತೊಂದರೆ ಏನು ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಇವರ ಹಾವಳಿಯನ್ನು ತಡೆಗಟ್ಟೋದಕ್ಕೆ ತರಬೇಕಾಗಿರುವಂಥ ನಿಯಮಗಳೇನು ಅಂತ ಈಗಾಗಲೇ ನಿರ್ಧಾರ ಮಾಡಲಾಗಿರುವಂಥದ್ದು. ಮತ್ತೊಂದು ಬಾರಿ ಅದನ್ನು ಬ್ಯಾಂಕಿಂಗ್ ಅಧಿಕಾರಿಗಳ ಜೊತೆಗೆ, ಬ್ಯಾಂಕ್ನಲ್ಲಿ ಇರುವಂಥ ಮುಖ್ಯಸ್ಥರ ಜೊತೆಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಜೊತೆಗೆ, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಜೊತೆಗೆ ಒಂದು ಸುತ್ತಿನ ಸಮಾಲೋಚನೆ ನಡೆಸಲಾಗುತ್ತೆ. ಕಾನೂನನ್ನು ಯಾವ ರೀತಿ ಬದಲಾಯಿಸಬೇಕಾಗುತ್ತೆ ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ನಂತರ ಅದರಲ್ಲಿ ಇರಬೇಕಾದ ಪ್ರಮುಖ ಅಂಶಗಳೇನು ಅಂತ ತಿಳಿಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ತರಹೇವಾರಿ ವಿಚಾರಗಳನ್ನು ಇಲ್ಲಿ ಈ ಸದ್ಯದ ಮಟ್ಟಿಗೆ ನಿರ್ಧಾರ ಮಾಡಲಾಗುವಂಥದ್ದು. ಇಲಾಖೆಯ ಪ್ರಮುಖ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಸೇರಿ ಸರ್ಕಾರದ ಬಹುತೇಕ ಪ್ರತಿನಿಧಿಗಳು ಈಗ CM ಸಿದ್ದರಾಮಯ್ಯರವರ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿರುವಂಥದ್ದು. 11 ಗಂಟೆಗೆ ಆರಂಭಬೇಕಾಗಿದ್ದಂಥ ಈ ಒಂದು ಸಭೆ ಸುಮಾರು ಒಂದು 10 ರಿಂದ 15 ನಿಮಿಷ ತಡ ಆಗಬಹುದು. ಆದರೆ ಇದು ಎಷ್ಟು ಗಂಟೆಗಳ ಕಾಲ ನಡೆಯುತ್ತೆ ಅನ್ನೋದಕ್ಕಿಂತ ಇವತ್ತು ನಡೆಯುವಂಥ ಸಮಾಲೋಚನೆ ಮೈಕ್ರೋ ಫೈನಾನ್ಸ್ಗಳ ಕಂಪನಿಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳ ಒಂದು ನಡೆಗೆ ಫುಲ್ ಸ್ಟಾಪನ್ನು ತರುತ್ತೆ. ಅದ್ರ ಜೊತೆಗೆ ಕನ್ಸ್ಯೂಮರ್ಗಳು, ಕಸ್ಟಮರ್ಗಳ ವಿಚಾರವಾಗಿ ಒಂದಿಷ್ಟು ಸಾಫ್ಟ್ ಕಾರ್ನರ್ನ ಸರ್ಕಾರ ತೋರಿಸುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥದ್ದು.
ಪ್ರಮುಖವಾದ ಅಂಶ ಮತ್ತೊಂದೇನು ಅಂದರೆ ಇವತ್ತು ಈ ಒಂದು ಬ್ಯಾಂಕಿಂಗ್ ಹಗರಣಗಳು ಏನು ನಡೀತಾ ಇದೆ, ಅವರ ಹಾವಳಿ ಏನಿದೆ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಆಗಿ ನಾವು ಗಮನಿಸ್ಬೋದಾ, ಅದನ್ನು ಸ್ವೀಕರಿಸ್ಬೋದಾ? ಒಂದು ವೇಳೆ ಕಾಗ್ನಿಸಬಲ್ ಅಫೆನ್ಸ್ ಆದರೂ ಕೂಡ ಅವರನ್ನು ಎಷ್ಟು ವರ್ಷ ನಾವು ಯಾವ FIR ನಡಿ ಅವ್ರನ್ನ ಬಂಧನ ಮಾಡ್ಬೋದು, ಅದರ ಜೊತೆಗೆ ಎಷ್ಟು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ಕೊಡ್ಬೋದು, ಈ ಒಂದು ಪ್ರಮಾಣವನ್ನು ಕೂಡ ಇವತ್ತು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಟೆಕ್ನಿಕಲಿ ನೋಡಿದಾಗ ಯಾವೆಲ್ಲ ಸಮಸ್ಯೆಗಳು ಈ ಒಂದು ಕಾನೂನನ್ನು ಬದಲಾವಣೆ ಮಾಡೋದಕ್ಕೆ ಅಡ್ಡಿಯಾಗಬಹುದು, ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕಾಗುತ್ತೆ, ಅದರ ಜೊತೆಗೆ ಇವೆಲ್ಲವನ್ನು ಸರಿಪಡಿಸಿ ಈ ಒಂದು ಹೊಸ ಕಾನೂನನ್ನು ಅಥವಾ ತಿದ್ದುಪಡಿಯಾದ ಕಾನೂನನ್ನು ಚಾಲ್ತಿಗೆ ತರೋದಕ್ಕೆ ಎಷ್ಟು ತಿಂಗಳ ಸಮಯಾವಕಾಶ ಬೇಕಾಗುತ್ತೆ ಅಂತ ಕೇವಲ ಅಧಿಕಾರಿಗಳ ಮಾತ್ರವಲ್ಲದೆ ಬ್ಯಾಂಕಿಂಗ್ನ ಪ್ರತಿನಿಧಿಗಳ ಜೊತೆಗೆ, ಸರ್ಕಾರದ ಸಚಿವರ ಜೊತೆಗೆ, ಅದರ ಜೊತೆಗೆ ಅಧಿಕಾರಿಗಳನ್ನು ಒಳಗೊಂಡಂಥ ಈ ಒಂದು ಸಭೆ ಇವತ್ತು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸೊ ಒಂದಿಷ್ಟು ಜನ 12 ಜನರ ತಂಡದ ನಂತರ ಅಭಿಷೇಕ್ ಸಂಪರ್ಕದಲ್ಲಿದೆ. ಈಗಷ್ಟೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಮಾಹಿತಿಯನ್ನು ನೀಡ್ತಾ ಇದ್ರು. ಸರ್ಕಾರ ರಿಪಬ್ಲಿಕ್ ಕನ್ನಡ ಅಭಿಯಾನ ಮುಂದುವರೆದಿದೆ. ಫಿನಾನ್ಸ್ ಟಾರ್ಚರ್ ವಿರುದ್ಧ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಕಂಡು ವಸೂಲಿ ವೀರರು ಪರಾರಿಯಾಗಿದ್ದಾರೆ. ಮತ್ತೆ ಹಾವೇರಿಯಲ್ಲಿ ಘಟನೆಯನ್ನ ನೋಡಿದ್ರೆ ನೀವು, ಅಲ್ಲೂ ಕೂಡ ಇದೇ ರೀತಿಯಾಗಿ ಮೈಕ್ರೋ ಫಿನಾನ್ಸ್ನ ವಸೂಲಿಕಾರರು ಸಾಲ ಪಡೆದವರಿಗೆ ಕಿರುಕುಳ ನೀಡ್ತಿದ್ದ ಸಂದರ್ಭದಲ್ಲಿ ಸ್ಥಳಕ್ಕೆ ರಿಪಬ್ಲಿಕ್ ಕನ್ನಡ ಪ್ರತಿನಿಧಿಗಳು ಹೋದ ಸಂದರ್ಭದಲ್ಲಿ ಕ್ಯಾಮ್ರಾ ಕಂಡು ಎಸ್ಕೇಪ್ ಆಗುವ ಪ್ರಯತ್ನವನ್ನ ಮಾಡಿದ್ರು. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಫಿನಾನ್ಸ್ ಟಾರ್ಚರ್ ಅನ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ನಮ್ಮ ವರದಿ. ನಾಳೆ ತುರ್ತು ಈ ಬಗ್ಗೆ ಸಭೆಯನ್ನ ಕರೆದಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಫಿನಾನ್ಸ್ ಕಂಪನಿಗಳ ಆಯೋಗದ ಜೊತೆಯಲ್ಲಿ ಮೀಟಿಂಗ್ ಅನ್ನು ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಪರಮೇಶ್ವರ್, ರಾಜಣ್ಣ, ಹಾಗೆ HK ಪಾಟೀಲ್, ಕೃಷ್ಣ ಬೈರೇಗೌಡರು ಇವರೆಲ್ಲರ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಸಭೆಯನ್ನ ನಡೆಸುವವರಿದ್ದಾರೆ. ಈವರೆಗೆ ರಾಜ್ಯದಲ್ಲಿ ಮೈಕ್ರೋ ಫಿನಾನ್ಸ್ನ ಕಿರುಕುಳದಿಂದಾಗಿ 11 ಮಂದಿ ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಇದರ ಜೊತೆಗೆ ಯಾರೆಲ್ಲರೂ ಮೈಕ್ರೋ ಫಿನಾನ್ಸ್ನ ಹೆಸರಲ್ಲಿ ಬಡ್ಡಿ ವಸೂಲಿಗಾಗಿ ಈ ಸಾಲ ಪಡೆದವರಿಗೆ ಟಾರ್ಚರ್ ನೀಡ್ತಾ ಇದ್ರು, ಯಾರೆಲ್ಲ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಎಲ್ಲ ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಭಾಗವಾಗಿ ಇದೀಗ ಮುಖ್ಯಮಂತ್ರಿಗಳು ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಕರೀತಾ ಇದ್ದಾರೆ. ಒಂದು ಕಡೆ ಈ ಮೈಕ್ರೋ ಫಿನಾನ್ಸ್ನ ಪ್ರತಿನಿಧಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸುವವರಿದ್ದಾರೆ, ಹಾಗೆ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನ ಸಹೋದ್ಯೋಗಿಗಳು ಯಾವಾಗ ನಡೆಯುತ್ತೆ ಈ ಸಭೆ, ಹಾಗೆ ಈ ಸಭೆಯ ನಂತರ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ನಿರೀಕ್ಷೆ ಇದೆ. ಸ್ಮಿತಾ, ಮೊದಲನೇದಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭೆ ಆರಂಭ ಆಗ್ತಿರುವಂಥದ್ದು. ಸಚಿವ ಸಂಪುಟದಲ್ಲಿರುವಂಥ ಕೆಲ ಸಚಿವರು ಅಂದರೆ CM ಸಿದ್ದರಾಮಯ್ಯರವರು, DCM ಆಗಿರ್ಬೋದು, ಅದರ ಜೊತೆಗೆ ಪರಮೇಶ್ವರ್, ಕೃಷ್ಣ ಬೈರೇಗೌಡರು, HK ಪಾಟೀಲ್ರು, ರಾಜಣ್ಣರವರು ಸೇರಿದಂತೆ ಇನ್ನುಳಿದ ಇಲಾಖೆಯ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಇದೇ ಸಭೆಯಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಾಗಿರ್ಬೋದು, ಇವುಗಳಲ್ಲಿರುವಂಥ ಕೆಲ ಪ್ರಮುಖರನ್ನು ಕರೆಸಿ ಸಚಿವರ ಜೊತೆಯಲ್ಲೇ ಕೂತು ಇಲಾಖೆಗಳ ಅಧಿಕಾರಿಗಳ ಜೊತೆಯಲ್ಲಿ ಕೂತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಮೊದಲನೇದಾಗಿ ಈ NBFC ಆಗಿರ್ಬೋದು, ಮೈಕ್ರೋ ಫೈನಾನ್ಸ್ ಕಂಪನಿ ಆಗಿರ್ಬೋದು, ಅವರ ರೂಲ್ ಬುಕ್ ಏನು ಹೇಳುತ್ತೆ, ಅವರ ಮ್ಯಾನ್ಯಲ್ ಬುಕ್ ಏನು ಹೇಳುತ್ತೆ, ಅದನ್ನು ಇಲ್ಲಿ ಯಾವ ಹಂತದಲ್ಲಿ ಅದನ್ನು ಓವರ್ಟೇಕ್ ಮಾಡಿ ಜನರಿಗೆ ಕಿರುಕುಳ ಕೊಡಲಾಗ್ತಿದೆ, ಅದರ ಜೊತೆಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅದರ ಜೊತೆಗೆ ಬ್ಯಾಂಕಿಂಗ್ ಹಿತಾಸಕ್ತಿಯಿಂದ ಏನು ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ, ಎಲ್ಲ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ಜನ ಅಧಿಕಾರಿಗಳಾಗಿರ್ಬೋದು, ಬಂದಿರುವಂಥ ಪ್ರತಿನಿಧಿಗಳು, ನಿಯೋಗ ಏನು ಬಂದಿರುವಂಥದ್ದು, ಅವರು ಒಂದಿಷ್ಟು ಮ್ಯಾನ್ಯಲ್ಗಳನ್ನು ಈಗ ಕ್ಯಾರಿ ಮಾಡ್ಕೊಂಡು ಬಂದಿರುವಂಥದ್ದು. ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ತೆಗೆದುಕೊಳ್ಬೇಕಾದ ಕ್ರಮವೇನು, ಸಾಲ ವಸೂಲಾತಿಗೆ ಇರುವಂಥ ದಾರಿಗಳೇನು, ಒಂದು ವೇಳೆ ಆ ಸಾಲವನ್ನು ಒಬ್ಬ ವ್ಯಕ್ತಿ ಕೊಡೋದಕ್ಕೆ ನಿರಾಕರಿಸಿದಲ್ಲಿ ವಸೂಲು ಮಾಡೋದಕ್ಕೆ ಇರುವಂಥ ಅಡೆತಡೆಗಳೇನು, ಕ್ರಮಗಳೇನು, ಎಲ್ಲವನ್ನು ಕೂಡ ಚರ್ಚೆ ಮಾಡಲಾಗುತ್ತೆ. ಇದಾದ ನಂತರ ಇವತ್ತಿಗೆ ಬಹುತೇಕ ಈ ಒಂದು ಬ್ಯಾಂಕಿಂಗ್ ಫ್ರಾಡ್ ಅಥವಾ ಬ್ಯಾಂಕಿಂಗ್ ತೊಂದರೆ ಏನು ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು, ಇವರ ಹಾವಳಿಯನ್ನು ತಡೆಗಟ್ಟೋದಕ್ಕೆ ತರಬೇಕಾಗಿರುವಂಥ ನಿಯಮಗಳೇನು ಅಂತ ಈಗಾಗಲೇ ನಿರ್ಧಾರ ಮಾಡಲಾಗಿರುವಂಥದ್ದು. ಮತ್ತೊಂದು ಬಾರಿ ಅದನ್ನು ಬ್ಯಾಂಕಿಂಗ್ ಅಧಿಕಾರಿಗಳ ಜೊತೆಗೆ ಬ್ಯಾಂಕ್ನಲ್ಲಿ ಇರುವಂಥ ಮುಖ್ಯಸ್ಥರ
ಜೊತೆಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಜೊತೆಗೆ ಒಂದು ಸುತ್ತಿನ ಸಮಾಲೋಚನೆ ನಡೆಸಲಾಗುತ್ತೆ. ಕಾನೂನನ್ನು ಯಾವ ರೀತಿ ಬದಲಾಯಿಸಬೇಕಾಗುತ್ತೆ ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ ನಂತರ ಅದರಲ್ಲಿ ಇರಬೇಕಾದ ಪ್ರಮುಖ ಅಂಶಗಳೇನು ಅಂತ ತಿಳಿಸಲಾಗುತ್ತೆ. ಅದರ ಜೊತೆಗೆ ಒಂದಿಷ್ಟು ತರಹೇವಾರಿ ವಿಚಾರಗಳನ್ನು ಇಲ್ಲಿ ಈ ಸದ್ಯದ ಮಟ್ಟಿಗೆ ನಿರ್ಧಾರ ಮಾಡಲಾಗುವಂಥದ್ದು. ಇಲಾಖೆಯ ಪ್ರಮುಖ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆಯಿಂದ ಸೇರಿ ಸರ್ಕಾರದ ಬಹುತೇಕ ಪ್ರತಿನಿಧಿಗಳು ಈಗ CM ಸಿದ್ದರಾಮಯ್ಯರವರ ಗೃಹ ಕಚೇರಿ ಕೃಷ್ಣಾಗೆ ಆಗಮಿಸಿರುವಂಥದ್ದು. 11 ಗಂಟೆಗೆ ಆರಂಭಬೇಕಾಗಿದ್ದಂಥ ಈ ಒಂದು ಸಭೆ ಸುಮಾರು ಒಂದು 10 ರಿಂದ 15 ನಿಮಿಷ ತಡ ಆಗಬಹುದು. ಆದರೆ ಇದು ಎಷ್ಟು ಗಂಟೆಗಳ ಕಾಲ ನಡೆಯುತ್ತೆ ಅನ್ನೋದಕ್ಕಿಂತ ಇವತ್ತು ನಡೆಯುವಂಥ ಸಮಾಲೋಚನೆ ಮೈಕ್ರೋ ಫೈನಾನ್ಸ್ಗಳ ಕಂಪನಿಗೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಒಂದು ನಡೆಗೆ ಫುಲ್ ಸ್ಟಾಪನ್ನು ತರುತ್ತೆ. ಅದ್ರ ಜೊತೆಗೆ ಕನ್ಸ್ಯೂಮರ್ಗಳು ಕಸ್ಟಮರ್ಗಳ ವಿಚಾರವಾಗಿ ಒಂದಿಷ್ಟು ಸಾಫ್ಟ್ ಕಾರ್ನರ್ನ ಸರ್ಕಾರ ತೋರಿಸುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥದ್ದು. ಪ್ರಮುಖವಾದ ಅಂಶ ಮತ್ತೊಂದೇನು ಅಂದರೆ ಇವತ್ತು ಈ ಒಂದು ಬ್ಯಾಂಕಿಂಗ್ ಹಗರಣಗಳು ಏನು ನಡೀತಾ ಇದೆ, ಅವರ ಹಾವಳಿ ಏನಿದೆ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಆಗಿ ನಾವು ಗಮನಿಸ್ಬೋದಾ, ಅದನ್ನು ಸ್ವೀಕರಿಸ್ಬೋದಾ? ಒಂದು ವೇಳೆ ಕಾಗ್ನಿಸಬಲ್ ಅಫೆನ್ಸ್ ಆದರೂ ಕೂಡ ಅವರನ್ನು ಎಷ್ಟು ವರ್ಷ ನಾವು ಯಾವ FIR ನಡಿ ಅವ್ರನ್ನ ಬಂಧನ ಮಾಡ್ಬೋದು, ಅದರ ಜೊತೆಗೆ ಎಷ್ಟು ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನು ಕೊಡ್ಬೋದು, ಈ ಒಂದು ಪ್ರಮಾಣವನ್ನು ಕೂಡ ಇವತ್ತು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಟೆಕ್ನಿಕಲಿ ನೋಡಿದಾಗ ಯಾವೆಲ್ಲ ಸಮಸ್ಯೆಗಳು ಈ ಒಂದು ಕಾನೂನನ್ನು ಬದಲಾವಣೆ ಮಾಡೋದಕ್ಕೆ ಅಡ್ಡಿಯಾಗಬಹುದು, ಅದನ್ನು ಯಾವ ರೀತಿ ಬದಲಾವಣೆ ಮಾಡಬೇಕಾಗುತ್ತೆ, ಅದರ ಜೊತೆಗೆ ಇವೆಲ್ಲವನ್ನು ಸರಿಪಡಿಸಿ ಈ ಒಂದು ಹೊಸ ಕಾನೂನು ಅಥವಾ ತಿದ್ದುಪಡಿಯಾದ ಕಾನೂನನ್ನು ಚಾಲ್ತಿಗೆ ತರೋದಕ್ಕೆ ಎಷ್ಟು ತಿಂಗಳ ಸಮಯಾವಕಾಶ ಬೇಕಾಗುತ್ತೆ ಅಂತ ಕೇವಲ ಅಧಿಕಾರಿಗಳ ಮಾತ್ರವಲ್ಲದೆ ಬ್ಯಾಂಕಿಂಗ್ನ ಪ್ರತಿನಿಧಿಗಳ ಜೊತೆಗೆ, ಸರ್ಕಾರದ ಸಚಿವರ ಜೊತೆಗೆ, ಅದರ ಜೊತೆಗೆ ಅಧಿಕಾರಿಗಳನ್ನು ಒಳಗೊಂಡಂಥ ಈ ಒಂದು ಸಭೆ ಇವತ್ತು ನಿರ್ಧಾರ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸೊ ಒಂದಿಷ್ಟು ಜನ 12 ಜನರ ತಂಡದ ನಂತರ ಅಭಿಷೇಕ್ ಸಂಪರ್ಕದಲ್ಲಿರಿ. ಈಗಷ್ಟೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಮಾಹಿತಿಯನ್ನು ನೀಡ್ತಾ ಇದ್ರು. ಸರ್ಕಾರ